ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಡಿಸೆಂಬರ್ 12, 2025 ಅಂದ್ರೆ ಮುಂದಿನ ತಿಂಗಳೇ ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಸಿನಿಮಾದ ಪ್ರಮೋಷನ್ ಕಾರ್ಯ ನಡೆಸುವುದಕ್ಕೆ ನಾಂದಿ ಹಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಚಿತ್ರಮಂದಿರದ ಮುಂದೆ ಕಟೌಟ್ಗಳು ಬೀಳ್ತಾ ಇದೆ. ಇದರ ಪ್ರಥಮಾರ್ಥವಾಗಿ ರಾಜಧಾನಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ನವರಂಗ ಚಿತ್ರಮಂದಿರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಟೌಟ್ ಬಿದ್ದಿದೆ. ನಿನ್ನೆ ರಾತ್ರಿ ಈ ಕಟೌಟ್ ಅನ್ನ ನವರಂಗ ಚಿತ್ರಮಂದಿರದಲ್ಲಿ ಅಳವಡಿಸಲಾಗಿದೆ. ಈ ಮೂಲಕ ಡೆವಿಲ್ ಸಿನಿಮಾ ನವರಂಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಹಾಗೆ ನೋಡಿದ್ರೆ ದರ್ಶನ್ ಅವರ ಎಲ್ಲಾ ಸಿನಿಮಾಗಳು ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ, ಅದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಹೀಗಿರ್ಬೇಕಾದ್ರೆ ಈ ಚಿತ್ರಮಂದಿರ ಡೆವಿಲ್ ಸಿನಿಮಾ ರಿಲೀಸ್ಗೂ 32 ದಿನ ಮುಂಚಿತವಾಗಿ ಕಟೌಟ್ ಅನ್ನ ಹಾಕಿಕೊಂಡಿರೋದು ದರ್ಶನ್ ಅವರ ಅಭಿಮಾನಿಗಳಿಗೆ ಹೊಸ ಹುರುಪು ನೀಡಿದೆ. ಮತ್ತೊಂದು ಕಡೆ ಈಗಾಗಲೇ ಈ ಸಿನಿಮಾದ ಪ್ರಮೋಷನ್ ಆರಂಭವಾಗಿದೆ. ನಟ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿನಿಮಾ ಯಾವಾಗ ಅನೌನ್ಸ್ ಆಯಿತೋ ಅವಾಗಿನಿಂದ ಮಾಡ್ತಾನೆ ಇದ್ದಾರೆ. ಆದರೆ ಚಿತ್ರತಂಡವೇ ಅಧಿಕೃತವಾಗಿ ಪ್ರಮೋಷನ್ಗೆ ಇದೀಗ ಇಳಿದಿದೆ. ಪ್ರಮೋಷನ್ ವಾಹನಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಈಗಾಗಲೇ ನೀವು ಇದರ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಡೆವಿಲ್ ಸಿನಿಮಾದ ಅಧಿಕೃತ ಪ್ರಚಾರದ ವಾಹನ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಒಂದು ಕಡೆ ಈಗಾಗಲೇ ನವರಂಗ ಚಿತ್ರಮಂದಿರದ ಮುಂದೆ ಕಟೌಟ್ ಹಾಕಲಾಗಿದೆ, ಮತ್ತೊಂದು ಕಡೆ ಪ್ರಮೋಷನ್. ಇವೆಲ್ಲದರ ಮಧ್ಯೆ ಅಭಿಮಾನಿಗಳಿಗೆ ಬೇಸರ ತರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಜೊತೆಗಿಲ್ಲ. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಹೀಗಾಗಿ ಇದೊಂದು ಅಭಿಮಾನಿಗಳಿಗೆ ಬೇಸರವಿದೆ. ಹಾಗಂದ ಮಾತ್ರಕ್ಕೆ ಇದೇ ಮೊದಲೇನ ಅಂತ ಕೇಳಿದ್ರೆ ಅಲ್ಲ. ಸಾರಥಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಲ್ಲಿದ್ರು. ಶುಕ್ರವಾರ ರಿಲೀಸ್ ಆಯ್ತು ಸಿನಿಮಾ. ಅಟ್ಟರ್ ಫ್ಲಾಪ್ ಅಂತಲೇ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಸಿನಿಮಾ ಗೆಲ್ಲಲ್ಲ, ಹಾಗಾಗುತ್ತೆ ಹೀಗಾಗುತ್ತೆ. ಸಾರಥಿ ರಿಲೀಸ್ ಆದ ಕೇವಲ 6 ದಿನಕ್ಕೆ ಪುನೀತ್ ರಾಜ್ಕುಮಾರ್ ಅಭಿನಯದ ಪರಮಾತ್ಮ ಸಿನಿಮಾ ರಿಲೀಸ್. ಹೀಗಾಗಿ ಸಾರಥಿ ಸಿನಿಮಾಗೆ ಒಳ್ಳೆಯ ಚಿತ್ರಮಂದಿರಗಳು ಕೂಡ ಸಿಕ್ಕಿರಲಿಲ್ಲ. ಎಲ್ಲಾ ಕೂಡ ಪರಮಾತ್ಮ ಸಿನಿಮಾಗೆ ಸಿಕ್ಕಿತ್ತು. ಆದ್ರೆ ಅದಾದ ಬಳಿಕ ಆಗಿರೋದು ಇತಿಹಾಸ. ಈ ಶುಕ್ರವಾರ ರಿಲೀಸ್ ಆದಂತಹ ಸಾರಥಿ ಕನ್ನಡ ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸಿಕೊಂಡಿತ್ತು. ಅದಾಗಿ ಕೇವಲ 6 ದಿನಕ್ಕೆ ಅಂದ್ರೆ ಗುರುವಾರ ಪರಮಾತ್ಮ ಸಿನಿಮಾ ರಿಲೀಸ್ ಆಯಿತು. ಒಂದಿಷ್ಟು ಮಂದಿಗೆ ಇಷ್ಟ ಆಯಿತು, ಒಂದಿಷ್ಟು ಮಂದಿಗೆ ಇಷ್ಟ ಆಗಿಲ್ಲ. ಆದ್ರೂ ಕೂಡ ಪರಮಾತ್ಮ ಶತಕವನ್ನ ಬಾರಿಸಿತ್ತು. ಹಾಡುಗಳಂತೂ ಅತ್ಯದ್ಭುತ. ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಪರಮಾತ್ಮ ಸಿನಿಮಾ ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ಸಾರಥಿ ಸಿನಿಮಾದ ರೀತಿಯಲ್ಲಿ ಈ ಸಿನಿಮಾ ಗೆಲುವಿನ ಪತಾಕೆಯನ್ನ ಹಾರಿಸಿಲ್ಲ ಅನ್ನೋದು ಸತ್ಯ. ಆದ್ರೆ ಅದೇ ಗುರುವಾರ ಪರಮಾತ್ಮ ಸಿನಿಮಾ ರಿಲೀಸ್ ಆದಂತಹ ದಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಿಡುಗಡೆ ಆಗ್ತಾರೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಡೆವಿಲ್ ಸಿನಿಮಾ 12ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಈ ತನಕ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ನವರಂಗ ಚಿತ್ರಮಂದಿರ ಕಟೌಟ್ ಅನ್ನ ಹಾಕಿರೋದ್ರಿಂದಾಗಿ ನವರಂಗ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದು ಕನ್ಫರ್ಮ್. ಈ ಮೂಲಕ ಡೆವಿಲ್ ಸಿನಿಮಾದ ಮೊಟ್ಟ ಮೊದಲ ಕಟೌಟ್ ಯಾವ ಚಿತ್ರಮಂದಿರದಲ್ಲಿ ಬಿತ್ತು ಅಂತ ಕೇಳಿದ್ರೆ ಅದು ನವರಂಗ ಚಿತ್ರಮಂದಿರದಲ್ಲಿ. ಆದ್ರೆ ಇನ್ನು ಕೂಡ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಅನೌನ್ಸ್ ಆಗಿಲ್ಲ. ನರ್ತಕಿ ಆಗುತ್ತೋ, ಸಂತೋಷ ಆಗುತ್ತೋ, ಅಥವಾ ಕಳೆದ ಬಾರಿ ರಿಲೀಸ್ ಆದಂತೆ ಕಾಟೇರ, ಕ್ರಾಂತಿ ರಿಲೀಸ್ ಆದಂತೆ ಅನುಪಮದಲ್ಲಾಗುತ್ತೋ ಪ್ರಶ್ನಾರ್ಥಕ. ಒಟ್ಟಿನಲ್ಲಿ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.